Raghavendra Hegde, Mattale, Shri Ganesh Gawar Chande. So Mattale is a horizontal drum, whereas Chande is a vertical drum. So they consist of the Himmela. Please give them a big round. The actors are the Mummela. So the cast is as follows: Shri Shankar Hegde as Duryodhana, Shri Sanmay Bhatt as Bhima, Shri Yogindra Maravatte as Krishna, Shri Dr. Guru Prasad Putwal as Dharmaraya, Shri Rajiv Hegde as Sanjaya. Now let us watch this beautiful theatrical extravaganza on this timeless tale where music, movement, myth converge to bring you Gada Yuddha. Please give a ವಿಘ್ನೇಶಾಯ ಸರಸ್ವತ್ಯೈ ಪಾರ್ವತ್ಯೈ ಗುರವೇ ನಮಃ ದಕ್ಷಿಣಾಮೂರ್ತಯೇ ಚೈವ ಸರ್ವಕಾರ್ಯಾರ್ಥಸಿದ್ಧಯೇ ಮುದದಿ ಕೊಂಡಾಡುವೆನು ಕೊಂಡಾಡುವೆನು ಅನವರತ ಮದವೂರ ವಿಘ್ನೇಶ ದೇವ ಜಗದೀಶ ಗಿರಿಜಾತೆಯಣುಗ ಗಿರಿಜಾತೆಯಣುಗ ಆದಿತ್ಯ ಕೋಟಿ ಪ್ರಕಾಶ ಕರಿವಾದನ ಕರುಣಾ ಸಮುದ್ರ ಭವಚಿತ್ರ ಕರಿವದನ ಕರುಣಾ ಸಮುದ್ರ ಭವಚಿತ್ರ ಮುದದಿಂದ ನಿಲ್ಲ ಭರದಿಂದ ರಕ್ಕಸರ ಕೈತ ಕಿಟದಿ ಭರದಿಂದ ರಕ್ಕಸರ ಪುರವ ಸಾಧ್ಯವ ಮಾಡಿ ಹರಿ ಮೊದಲು ನಿನ್ನ ಅರ್ಚಿಸಿ ಮೆಚ್ಚಿಸಿ ಹರವಿರಂಚಿಗಳೆಲ್ಲ ಜಯ 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 ಎನಲು ಹರವಿರಂಚಿಗಳೆಲ್ಲ ಜಯ 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 ಜಯವೆನಲು ವರವಿತ್ತು ಮೆರೆದೆ ಗಣನಾಥ ಪ್ರಖ್ಯಾತ ದೇವ ಜಗದೀಶ ಮೊದದಿಂದ ನಿನ್ನ ಅರರೆ ನಿನ್ನಯ ಮಹಿಮೆಯೇ ಅರರೆ ನಿನ್ನಯ ಮಹಿಮೆಯನು ಪೊಗಳಲವಲ್ಲ ಧರಣಿಯನು ಪೊತ್ತೀರ್ಧ ಮಾಜೆ ಜಗರಿದು ಹರನ ಸುಕುಮಾರ ಸಕಲಾಕಮಕ್ಕೆ ಸಾಕಾರ ತರೆಯುಳು ವಿಜೇಜ ಮದವೂರ ವಿಘ್ನೇಶ ದೇವ ಜಗದೀಶ ಮುದದಿ ಕೊಂಡಾಡುವೆ ತತೋಂ ತೈ ತತೋಂ ತತೋಂ ತೈ ತತೋ ತಯ್ಯ ತಾತ ತಾತಯ್ಯ ತಾತ
ವಂದಿಸುವೆ ಶಾರದೆಗೆ ಶಕ್ರಾದಿ ಅಮರರಿಂಗರಗಿ ನಾಂದಿಯುಳುವರ ವ್ಯಾಸ ಮುನಿಪದ ದ್ವಂದ್ವ ಕಾನತನಾಗಿ ಕವಿಗಳ ಸಂದಣಿಗೆ ಬಲ ಬಂದು ಪೇಳುವೆನೋ ಈ ಕಥಾಮೃತವ ಆ ಕವಿಗಳ ಸಂದಣಿಗೆ ಬಲ ಬಂದು ಬೀಳುವಿನಿ ಕಥಾಮೃತವಾಯಿ ಜನನಾಥ ಕೇಳಿಂತು ನವಕೋಟಿ ದೈತ್ಯರ ಜನನಾಥ ಕೇಳಿಂತು ನವಕೋಟಿ ದೈತ್ಯರ ಅನುವರದೊಳಗೆ ಮಾರುತಿಯೋ ಇನ ಜಾತ ನೆಡೆಗಟ್ಟಿ ವನಜಾಕ್ಷರಗಿ ಇನ ಜಾತ ನೆಡೆಗಟ್ಟಿ ವನಜಾಕ್ಷರಗಿ ಸ್ಯಂದನದ ತುದಿ ಏರಿಕೊಳ್ಳಿರಲು ಇತ್ತ ಕುರುಕ್ಷೇತ್ರದೊಳು ಕುರುರಾಯ ಇದನ್ನೆಲ್ಲ ಕಂಡೋ ಕುರುರಾಯ ಇದನ್ನೆಲ್ಲ ಕಂಡೋ ಇದನ್ನೆಲ್ಲ ಕಂಡು ಸಂತಾಪದಿ ಮರುಗೆ ಇದನ್ನೆಲ್ಲ ಕಂಡು ಸಂತಾಪದಿ ಮರುಗೆ ಮರುಗಿ ತನ್ನಯ ಭಾಗ್ಯ ಏನು ನಿಷ್ಪಾಂಡವ ಪೃಥ್ವಿಯಮ್ಮಂತ ಕಟಿಬದ್ಧತೆಗೆ ಒಳಗಾದಂತ ನಾನು ಹೇಗಾದರೂ ಮಾಡಿ ಪಾಂಡವರನ್ನ ಮುಗಿಸಲೇಬೇಕೆಂಬಂತ ಉದ್ದೇಶಕ್ಕಾಗಿ ಸಂಗ್ರಾಮವನ್ನೇ ಗಂಟಿಕ್ಕಿದೆ. 18ನೇ ದಿನ ಎಂದು 18 ವರ್ಷಗಳಲ್ಲಿ ಆಗದೇ ಇರುವಂತ ಅನಾಹುತಗಳು ಅಥವಾ ಸಂಕಷ್ಟವು ಅಥವಾ ಹಾನಿಯು 18 ದಿನಗಳಲ್ಲೇ ಆಗಿ ಹೋಯಿತಲ್ಲ. ಏನನ್ನ ಕಾಣುವಂತ ದೌರ್ಭಾಗ್ಯವಂತನಾದೆ ನಾನು. ರಣಧಾರುಣಿಯಲ್ಲಿ ಹೆಣಗಳ ರಾಶಿಯಲ್ಲವೇ ಒಂದೆಡೆಯಲ್ಲಿ ನನ್ನ ಮಕ್ಕಳು ರುಂಡ ಮುಂಡ ತುಂಡಾಗಿ ಬಿದ್ದವರು, ಇನ್ನೊಂದೆಡೆಯಲ್ಲಿ ನಮ್ಮ ಕುರುಕುಲದ ಪಿತಾಮಹ ಅಂತ ಭೀಷ್ಮಾಚಾರ್ಯರು ಸಾವಿನ ಅಂಚಿನಲ್ಲಿ ಬಿದ್ದಿರುವರು. ಅಲ್ಲ, ದ್ರೋಣಾದಿಗಳು ನನ್ನ ಆತ್ಮೀಯರು ಎಲ್ಲರೂ ಹೆಣವಾಗಿ ಉರುಳಿ ಹೋದ್ರಲ್ಲ. 11 ಅಕ್ಷೋಹಿಣಿ ಸೈನ್ಯ ಮಣ್ಣಿಗೆ ಮಣ್ಣಾಗಿ ಹೋಯಿತು. ನಾನೊಬ್ಬನೇ ಉಳಿದನಲ್ಲ. ಇದನ್ನೆಲ್ಲ ನೋಡುವ ಬದಲಾಗಿ ನಮ್ಮ ತಂದೆಯವರಂತೆ ನನಗೂ ಜನ್ಮಾಂಧತೆ ಬಂದಿದ್ರೆ ಎಷ್ಟು ಒಳಿತಾಗುತ್ತಿತ್ತು ಅಲ್ಲವೇ? ನನ್ನ ಸಹಾಯಕ್ಕೆ ಬೇಕಾಗಿ
ಪಾತಾಳದಿಂದ 9 ಕೋಟಿ ದೈತ್ಯರು ಬಂದರು. ನನ್ನ ಬೆಂಬಲವಾಗಿ ನಿಂತು ಹೋರಾಟಕ್ಕೆ ಮುಂದಾದರು. ಆದರೆ ನೋಡುತ್ತಿರುವಂತೆ ಪಾರ್ಥನ ರಥಾಗ್ರದಲ್ಲಿ ಮೆರೆಯುತ್ತಿರುವಂಥ ಹನುಮ ಜೀವ ತಳೆದು ಬಂದು 9 ಕೋಟಿ ದೈತ್ಯರನ್ನೆಲ್ಲ ಮುಗಿಸಿದ. ನಾನು ಜೀವಂತ ಹೆಣವಾಗಿ ನೋಡುತ್ತಲೇ ನಿಂತೆ. ಯಾಕಾಗಿ ಯುದ್ಧ? ಪಾಂಡವರನ್ನು ಹೇಗಾದರೂ ಮಾಡಿ ಮುಗಿಸಲೇಬೇಕು ಎಂಬ ಕಾರಣಕ್ಕಾಗಿ ಯುದ್ಧ ಅಲ್ಲವೇ? ಹಾಗಾದ್ರೆ ತಾರ್ಕಿಕವಾದ ಅಂತ್ಯ ಹೇಳಬೇಕು ಅಂತಾದ್ರೆ ಪಾಂಡವರ ನಾಶ ಆಗಬೇಕು ತಾನೆ. ಬರಿದಿಲ್ ನಿವರೋಳು ಕಾದಲೆ ಗೆಲುದ ಬರಿದೆ ಬರಿದಿನ್ನಿವರೋಳು ಕಾದಲೆ ಗೆಲುದಾನ ಕಾದಲೆ ಗೆಲುದಾನ ಕಾದಲೆ ಗೆಲುದ ಬರಿದಿನ್ನಿವರೋಳು ಕಾದಲೆ ಗೆಲುದಾನ ಕಾದಲೆ ಗೆಲುದಾನ ಕಾದಲೆ ಗೆಲುದ ಒಳಸರಿದನು ಒಳಸರಿದನು ಕಾದಲೆ ಗೆಲುದ ಕಾದಲೆ ಗೆಲುದ ಒಳಸರಿದನು ಒಳಸರಿದನು ಸರಿದನು ಮನದಿ ಚಿಂತಿಸುತ್ತ ಬರಿದೆ ಗೆಲ್ಲಲೇಬೇಕು ಎಂಬ ಕಾರಣಕ್ಕಾಗಿ ದೂರಕ್ಕೆ ನಿಂತರೆ 11 ಅಕ್ಷೋಹಿಣಿ ಸೈನ್ಯವೇ ವಿಫಲವಾಗಿ ಹೋದ ಬಳಿಕ ನಾನು ಓರ್ವನೇ ಪಾಂಡವರನ್ನು ಮುಗಿಸಬೇಕು ಅಂತ ಮುಂದಾದ್ರೆ ಬರಿದೆ ಯಾವ ಪ್ರಯೋಜನವೂ ಇಲ್ಲ. ಇವರಲ್ಲಿ ಕಾದಾಡಿ ಹೋರಾಡಿದರೆ ಫಲ ಸಿಕ್ಕೀತೆ. ನನಗೆ ಪರಿಸ್ಥಿತಿ ನನಗೆ ಅನುಕೂಲವಾಗಿಲ್ಲ, ಈಗ ಪ್ರತಿಕೂಲವಾಗಿ ಉಂಟು. ಅನುಕೂಲವಾಗಿದ್ದಿದ್ದೇ ಹೌದಾಗಿದ್ರೆ ಹೋಗಿ ಪಾಂಡವರ ಹೆಣತಲೆಯನ್ನು ಮೆಟ್ಟುತ್ತಿದ್ದೆ. ಇಲ್ಲ, ವ್ಯರ್ಥ ಪ್ರಯತ್ನ, ಗಾಳಿ ಒಂದಿನ ಗುದ್ದಾಟ, ಗೆಲುವು ಸುಲಭ ಅಲ್ಲ. ಬೇಡ ಯುದ್ಧ. ಯಾರ ಕೊನೆಯದು? ಒಳಸರಿದನು ಒಳಸ
ಒಡಲನು ಪೊಕ್ಕರು ಬಿಡೆ, ಪೃಥ್ವಿ ಗರ್ಭವ ಸೇರಿದರು ಬಿಡೆ, ನಾ ಬಿಡೆ ಬಿಡಿರನ್ನುವುದು ಅರ್ಪಣಿಸಿಯ ಸಮರವನ್ನು ನಡೆಸುತ್ತಾ ಇರುವುದು ನೆಲಕ್ಕಾಗಿ ಅಲ್ಲ ಛಲಕ್ಕಾಗಿ ಎಂಬ ಹಾಗೆ ಹೇಳಿರುವ ನೀನು ಈ ಕ್ಷಣ ಎಲ್ಲಡಗಿರುವೆ. ಎಲ್ಲೇ ಇದ್ದರೂ ಈ ಭೀಮ ನಿನ್ನನ್ನ ಬಿಡುವವನಲ್ಲ. ಹೆಜ್ಜೆನು ಜನನೀಯ ಒಡಲ ಹೊಕ್ಕರು ಬೇರೆ ಅಲ್ಲ, ಪೃಥ್ವಿಯ ಗರ್ಭವನ್ನು ಸೇರಿದರು ಬೇರೆ. ನಭೋ ಮಂಡಲದಲ್ಲಿರು, ನಿನ್ನನ್ನ ಬಿಡಲಾರೆ. ಎಲ್ಲಿ ಸರಿತನಿಂದ್ರಾದಿಶ ಮುಖನಾಗಿ ಕಣ್ಣನೊಳಗೆ
ಓಡಿ 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 ಕುರುಕ್ಷೇತ್ರದಿಂದ ಹೊರಗೆ ಬಂದೆ ನಾನೀಗ. ಭೀಮನ ಧ್ವನಿ ನನ್ನ ಹೃದಯಕ್ಕೆ ಅಪ್ಪಳಿಸುತ್ತಿದೆ. ನನ್ನ ಕರುಣ ಗುಹರಗಳಲ್ಲಿ ಪ್ರತಿಧ್ವನಿಸುತ್ತಿದೆ. ನನ್ನ ಕೈಕಾಲು ನಡುಗುತ್ತಿದೆ. ಭೀಮ ಹೇಳಿದಾಗ ನನ್ನ ಅಂತಸ್ಥವಾದ ಭಾವವಾಗಿತ್ತು. ಈಗ ಭೀಮ ನನಗೆ ಮೃತ್ಯು ಸ್ವರೂಪ ಎಂಬಂತ ಭಾವಕ್ಕೆ ನಾನು ಒಳಗಾಗಿದ್ದೇನೆ. ಅವನ ಕಣ್ತಪ್ಪಿಸಿ ದೂರ ಸಾಗಿ ಬಂದೆ ನಾನು. ಯಾರೂ ಅರಿಯಬಾರದು ಎಂಬ ಕಾರಣಕ್ಕಾಗಿ ಇಂದ್ರ ದಿಶಾಭಿಮುಖನಾಗಿ ಪೂರ್ವ ದಿಕ್ಕಿಗೆ ನಾನು ಓಡಿ ಬಂದವ. ಅಪ್ಪ, ನನಗಿದು ಸರಿಯಾದ ಸ್ಥಳ. ಯಾಕೆಗೆ ನೆನಪುಗಳೆಲ್ಲ ತೆರೆದುಕೊಳ್ಳುತ್ತಿದೆಯಲ್ಲ. ಬದುಕಿನಲ್ಲಿ ಆಗಿದ್ದೆಲ್ಲವೂ ನನಗೆ ನೆನಪಿಗೆ ಬರುತ್ತಿದೆ. ಪೀಳಲಿನದ ಇಂದಿಗೂ ಮತ್ತು 18 ದಿನಗಳ ಹಿಂದಿಗೂ ಎಷ್ಟೊಂದು ವ್ಯತ್ಯಾಸ ಅಲ್ಲದೆ. ಅನಭಿಷಿಕ್ತ ದೊರೆಯಾಗಿ ಕುರುಕುಲ ಸಾಮ್ರಾಟಕ್ಕೆ ಸಾಮ್ರಾಟನಾಗಿ ಸಾಮ್ರಾಜ್ಯವನ್ನು ಆಳುತ್ತಿರುವ ಕಾಲಕ್ಕೆ ನನ್ನ ವೈಭವವಾದರೂ ಹೇಗಿತ್ತು. ಬೆಳದಿಂಗಳಿನಲ್ಲಿಯೂ ನಮ್ಮ ಒಡೆಯನ ಮುಖದಲ್ಲಿ ಬೆವರೊಡೆಯಬಾರದು ಎಂಬ ಕಾರಣಕ್ಕಾಗಿ ನನಗೆ ಛತ್ರ ಚಾಮರವನ್ನು ಹಿಡಿಯುವವರು ಬೀಸುವವರು ಅದೆಷ್ಟು ಸಂಖ್ಯೆಯಲ್ಲಿ. ಶ್ವೇತ ಛತ್ರದ ನೆರಳಿದ್ದರೂ ಸಹ ನಮ್ಮ ದೊರೆ ತಣ್ಣಗಿರಬೇಕು ಎಂಬ ಕಾರಣಕ್ಕಾಗಿ ಸೇವೆ ಮಾಡುವಂತ ಪರಿಚಾರಕ ವರ್ಗದವರು ಅದೆಷ್ಟು ಮಂದಿ. ನಡೆಯುವ ಕಾಲಕ್ಕೆ ಒಡೆಯನ ಅಂಗಾಳಿಗೆ ನೋಮಾದಿತ್ತು ಎಂಬ ಕಾರಣಕ್ಕಾಗಿ ರತ್ನಗಂಬಳಿಯ ಮೇಲೆ ಮಲ್ಲಿಗೆಯ ಮೊಗ್ಗನ್ನ ಚೆಲ್ಲುವಂತ
ಮೊಗ್ಗಿನ ನಗುವನ್ನು ಚೆಲ್ಲುವ ದಾಸಿಯರ ವರ್ಗ ಎಷ್ಟು ಮಂದಿ. ಈಗ ಯಾರೂ ಇಲ್ಲ. ಆ ಪರಿವಾರ, ಆ ಪರಿಜನ, ಆ ಪುರಜನ, ಆ ವೈಭವ ಅದೆಲ್ಲವೂ ಈಗ ಕನಸೇ ಆಗಿ ಹೋಯಿತು. ಏಕಾಂಗಿಯಾಗಿ ಹೋದೆ ನಾನು. ಈ ರಣಧಾರುಣಿಯಲ್ಲಿ ಓಡುವುದಕ್ಕಾದ ಸುಲಭವೇ? ರಕ್ತ, ಮಜ್ಜೆ, ಮಾಂಸಗಳು ನನ್ನವರ ಹೆಣವನ್ನು ತುಳಿಯುತ್ತಾ 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 ರಕ್ತದ ಮಡುವಿನಲ್ಲಿ ನಾನೇ ಕಾಲು ಜಾರಿ ಬಿದ್ದು ಎದ್ದು ಆಳೋಳು ಅಗ್ಗಳನು ನಾನು ನಡೆದಾಡುವ ಸ್ಥಿತಿ ಬಂತು. ಈ ಕಾಲಘಟ್ಟದಲ್ಲಿ ಅಗ್ಗಳರು 5 ಇದ್ದರು. ಅವರಲ್ಲಿ ಈಗಾಗಲೇ 3 ಮಂದಿ ಹೋಗಿ ಆಗಿದೆ. ಅಗ್ಗಳ ಶೂರರು 2, ಒಬ್ಬ ಸುಯೋಧನ, ಇನ್ನೊಬ್ಬ ಭೀಮ. ಎಲ್ಲ ಕಳ್ಕೊಂಡೆ ನಾನು. ಏನು ಕಾರಣ ಆಗಿದ್ರೆ ನನ್ನಲ್ಲಿ ಏನೂ ಇಲ್ವಾಗಿತ್ತೆ. ಎನಿತು ಬಲವಿರಲು ಮತ್ತೆನಿತು ಸಂಪದವಿರಲು, ಎನಿತು ಬಲವಿರಲು ಮತ್ತೆನಿತು ಸಂಪದ ಇರಲು, ಎನಿತು ಭಟರಿರಲು ಮುದದಿಂದ, ಎನಿತು ಭಟರಿರಲು ಮುದದಿಂದ ಎನ್ನುವುದೇನೈ ದೈವ ಬಲವಿಲ್ಲ, ದೈವ ಬಲವಿಲ್ಲ, ದೈವ ಬಲವಿಲ್ಲದುದರಿಂದ ಇನಿತಾದು ತರದ ಕೀಳಿಂದ. ನನ್ನಲ್ಲಿ ಬಲ ಏನು ಕಡಿಮೆ ಇತ್ತ? 11 ಅಕ್ಷೋಹಿಣಿ ಸೈನ್ಯ ಇತ್ತು. ನಮ್ಮ ಎದುರಾಳಿ ಆಗಿರುವಂತ ಪಾಂಡವರಲ್ಲಿ 7 ಅಕ್ಷೋಹಿಣಿ ಸೈನ್ಯ. ಸಾವೇ ಇಲ್ಲದಿರುವಂತ ಭೀಷ್ಮಾಚಾರ್ಯರು ನನ್ನ ಪಾಳೆಯದಲ್ಲಿ. ಶಾಪಕ್ಕೂ ಶರಕ್ಕೂ ಸೈ ಎನಿಸಿಕೊಳ್ಳುವಂತ ಆಚಾರ್ಯ ದ್ರೋಣರು ನನ್ನಡೆಯಲ್ಲಿ. ಇಲ್ಲಿದ್ದು ಬಲವಿರಲು ಮತ್ತೆ ಸಂಪತ್ತು ಎಷ್ಟುಂಟು ಅಂತ ಹಸ್ತಿನಾವತಿಗೆ ಕಂಡಿದ್ದು ಕೃಷ್ಣ ಸಂಧಾನಕ್ಕೆ ಬಂದಾಗ. ಇಷ್ಟು ಸಂಪತ್ತಿದ್ದರು, ಇಷ್ಟು ಬಲವಿದ್ದರು, ಇಷ್ಟು ಭಟರಿದ್ದರು, ನಾನಿಂದು ಸೋತೆ. ಯಾಕೆ? ಇಚ್ಛೆಯೇ ಮೂಡದಿರುವಂತ ಭೀಷ್ಮಾಚಾರ್ಯರಿಗೆ ಮರಣದ ಇಚ್ಛೆ ಮೂಡಿತು. ಸುಳ್ಳನ್ನು ಸತ್ಯ ಎಂಬುದಾಗಿ ಭ್ರಮಿಸಿ ಸಮಾಧಿ ಸ್ಥಿತಿಯಲ್ಲಿ ಕುಳಿತುಕೊಳ್ಳುವಂತ ಮನಸ್ಸು ಮೂಡಿದ್ದು ದ್ರೋಣರಿಗೆ. ಯಾಕೆ? ರಾವಣನಿಗೆ ಎಲ್ಲವೂ ಇತ್ತು. 14 ಲೋಕವನ್ನ ರಾವಣ ಗಡ 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 ನಡುಗುತ್ತಿದ್ದ. ಆದರೆ ರಾಮ ಎಂಬಂತ ಒಬ್ಬ ಕ್ಷುಲ್ಲಕ ಮಾನವನಿಂದ ಹತನಾಗಿ ಹೋದ. ಯಾಕೆ? ದೈವ ಬಲವಿಲ್ಲ. ನನಗೂ ಹಾಗೆ. ಇನ್ನಿತೆಲ್ಲವೂ ಇದ್ದರೂ ಇಲ್ಲ. ಅದಕ್ಕಾಗಿ ಇಷ್ಟ ಆಯಿತು. ಅವರಿದ್ದಾರೆ ಇವರಿದ್ದಾರೆ ಎಂಬುದಾಗಿ ಇಷ್ಟು ಕಾಲಕ್ಕೆ ನಾನು ಯುದ್ಧಕ್ಕೆ ಮುಂದಾದೆ. ಆದರೆ
ಈಗ ಅವರು ಯಾರೂ ಇಲ್ಲ. ಆದರೂ ನಿಷ್ಪಾಂಡವ ಪೃಥ್ವಿ ನನ್ನ ಕನಸದು, ನನ್ನ ಉಸಿರೋದು. ಅದನ್ನು ನಾನು ಸಾಧಿಸುವುದಕ್ಕೆ ಬೇಕಾಗಿರುವುದು, ನನ್ನ ಅನುಕೂಲಕ್ಕಿರುವುದು ಯಾವುದು? ಅಜ್ಜ ಭೀಷ್ಮರು ತಲೆ ಕಾಯಲಿಲ್ಲ, ಗುರು ದ್ರೋಣರು ತಲೆ ಕಾಯಲಿಲ್ಲ, ಮಾವ ಶಕುನಿ ತಲೆ ಕಾಯಲಿಲ್ಲ, ಆತ್ಮೀಯ ಕರ್ಣ ತಲೆ ಕಾಯಲಿಲ್ಲ, ಜಯದ್ರಥ ತಲೆ ಕಾಯಲಿಲ್ಲ. ನನ್ನ ತಲೆ ಕಾಯುವುದು ಯಾವುದು? 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 ಕರದ ಗದೆಯು ಬೆಗಲುಳಂತ ಸುಯೋಧನ. ನನ್ನ ತಲೆ ಕಾಯುವುದು ಕರದ ಗದೆಯು ಬೆಗಲುಳಂತ ಸುಯೋಧನ. ನನ್ನ ತಲೆಗೆ ಆಧಾರಗದೆ. ಕರದ ಗದೆಯು ಬೆಗಲೊಳಂತ ಸುಯೋಧನ. ಹರಿವುದಿಗ ರಕ್ತದೋ ಕುಳಿಯ ಹೆಮ್ಮಡುವ ಉತ್ತರಿಸುತ್ತ. ಹರಿಯುದಿಗ ರಕ್ತದೋ ಕುಳಿಯ ಹೆಮ್ಮಡುವ ಉತ್ತರಿಸುತ್ತ. ರಣಧಾರಿಣಿಯುಳ್ ಓರ್ವ ಬರುತ್ತಿದ್ದ. ರಣಧಾರಿಣಿಯುಳ್ ಓರ್ವ ಬರುತ್ತಿದ್ದ. ಏನೆಂಬೆ ಅದ್ಭುತವ. ಅರಸಗೆ ಸಂಜಯೌ ಕೌರವನ ಕಾಂಬಾತುರದಿ. ಕೌರವನ ಕಾಂಬಾತುರದಿ ರಣಧಾರಿಣಿಯುಳ್ ಬರುತ್ತಿದ್ದ. ಇದೇನು ದುಸ್ಥಿತಿ? ಇದೆಂತಹ ದಿನ ಇದು? ಈ ಕುರುಕ್ಷೇತ್ರ ಯುದ್ಧ ಪ್ರಾರಂಭವಾಗಿ 17 ದಿನಗಳೇ ಕಳೆದು ಹೋದವು. ಈ 17 ದಿನಗಳಲ್ಲಿ ನನ್ನ ಅಂಗೈಯನ್ನು ನೋಡಿ ಆ ಕುರುಕ್ಷೇತ್ರದಲ್ಲಿ ಏನು ನಡೆಯುತ್ತಿದೆ ಎನ್ನುವುದನ್ನು ಆ ಧೃತರಾಷ್ಟ್ರನಿಗೆ ಹೇಳುವಂತಹ ಶಕ್ತಿಯನ್ನು ಕೊಟ್ಟಿದವರು ವ್ಯಾಸರು. ಆದರೆ ಆ ಕುರುಕ್ಷೇತ್ರದಿಂದ ಹೊರಗೆ ಏನಾಗುತ್ತದೆ ಎನ್ನುವುದನ್ನು ನನಗೆ ಎಂದೂ ತಿಳಿಯಲಿಲ್ಲ. ಇಂದು 18ನೆಯ ದಿನ. ನಾನು ಕುರುಕ್ಷೇತ್ರದಲ್ಲಿ ಏನು ನಡೆಯುತ್ತಿದೆ ಎಂದು ನೋಡಿದರೆ ಎಲ್ಲೂ ಸುಯೋಧನ ಕಾಣಲಿಲ್ಲವಲ್ಲ. ಸುಯೋಧನ ಕಾಣದೇ ಇರುವಾಗ ಆ ಅಂಧ ನೃಪಾಲ ಧೃತರಾಷ್ಟ್ರನಿಗೆ ಪುತ್ರ ವ್ಯಾಮೋಹ ಕಾಡಿರಬೇಕು. ಕಂಗಾಲಾದ ಆತ ತಾನೇ ಎದ್ದು ಆ ದುರ್ಯೋಧನನ್ನು ಹುಡುಕ ಹೊರಟ. ದೊರೆಯೇ, ಅಂಧನಾದ ನೀನು ಹುಡುಕುವುದು ಬೇಡ, ನಾನೇ ಹೋಗುತ್ತೇನೆ ಎಂದು ಹೊರಟ ನಾನು ಬಂದು ಇಲ್ಲಿ ನೋಡುತ್ತಿರುವುದೇನು? ಮಾಂಸ ಪರ್ವತ. ಎಲ್ಲೂ ಆದರೆ ಸುಯೋಧನ ಕಾಣುತ್ತಿಲ್ಲವಲ್ಲ. ಆತನನ್ನು ಬೇಗ ಹುಡುಕುತ್ತೇನೆ. ಸುಯೋಧನ!